ಮಾತುಗಳು ನನಗೆ ನೋಡ್ರಿ, ದೇವೇಗೌಡರು ಇವತ್ತು ಸಹ ನನ್ನ ಜೊತೆ ಸಿಕ್ಕರೆ ಮಾತಾಡ್ತಾರೆ, ರೇವಣ್ಣ ಮಾತಾಡ್ತಾರೆ. ಇವರು ನಾನು ಯಾವತ್ತು 96ರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವತ್ತಿನ ಇವತ್ತು ನಾನು ಮಾತಾಡಿಲ್ಲ. ಅವರು ನಾವು ಭೇಟಿ ಮಾಡೋದು ಸಹ ಯಾವತ್ತೂ ಸಂಪರ್ಕ ಇಲ್ಲ. ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆಯೂ ದ್ವೇಷ ಇಲ್ಲ. ರಾಜಕಾರಣ ಅಥವಾ ವಿಶ್ವಾಸ, ಗಂಡ ಹೆಂಡತಿನೇ ಬೆಳಗ್ಗೆ ದೈವ ಸಾಗುವಂಥ ಕೆಟ್ಟ ಕಾಲ, ಅಪ್ಪ ಮಕ್ಕಳೇ ಒಂದು ಕಡೆ ಬದುಕುವಂಥ ಕಾಲ. ರಾಜಕೀಯ ಪಕ್ಷದಲ್ಲಿ ಇವರು ಹೆಗಡೆ ಜೊತೆ ಎಷ್ಟು ದಿವಸ ಇದ್ದರು, ಬೊಮ್ಮಾಯಿ ಜೊತೆ ಎಷ್ಟು ದಿವಸ ಇದ್ದರು, ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ದರು, ಅಲ್ಲಿಂದ ವೈ.ಕೆ. ರಾಮಯ್ಯ ಹಿಡಿದು ಇಲ್ಲಿವರೆಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು, ಯಾಕೆ ಇವ್ರನ್ನೆಲ್ಲ ಬಿಟ್ಟೋದ್ರು ಅವರು? 3 ಪಕ್ಷ ಚೇಂಜ್ ಆಯಿತು. ಜನತಾ ಪಕ್ಷ ಆಯಿತು, ಜನತಾ ದಳ ಆಯಿತು, ಸಾಜಪ್ಪ ಆಯಿತು, ಜಾತ್ಯತೀತ ಆಯಿತು. ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು? ಇದೆಲ್ಲ ನಾನು ಬದಲಾವಣೆ ಮಾಡಿದನು. ಜನತಾ ದಳ ಅವತ್ತು ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿದ ಪಕ್ಷ. ಅದಾದಮೇಲೆ ಜನತಾ ದಳ ಆದಮೇಲೆ ಸಾಜಪ್ಪ ಆಯಿತು. ಅದಾದಮೇಲೆ ಜಾತ್ಯತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು. ಅದಾದಮೇಲೆ ಈಗ ಜಾತ್ಯತೀತ ಜನತಾ ದಳ ಆಗಿದೆ. ಎಷ್ಟೋ ಜನ ಲೀಡರ್ಗಳನ್ನ ಬಿಟ್ಟು ಇವರು ಕೊನೆಗೆ ಸಪ್ರೇಟು ಐಡೆಂಟಿಟಿ ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ. ಇದನ್ನು ಇತಿಹಾಸ ಹೇಳಬೇಕಲ್ಲ. ಅವರು ಸಿದ್ದರಾಮಯ್ಯನವ್ರು ಬಿಟ್ಟು ಬಂದಿದ್ದಾರೆ, ವೈ.ಕೆ. ರಾಮಯ್ಯನವ್ರು ಬಿಟ್ಟು ಬಂದಿದ್ದಾರೆ, ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು ಮತ್ತು ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, PL ಶಂಕರ್ ಇರ್ಬೋದು, ಈ ಥರ ಬೇಕಾದಷ್ಟು ಇತಿಹಾಸ ಇದೆ. ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನಲ್ಲಿ ಚರ್ಚೆ. JDS ಅವರು ಒಂದು ಪಕ್ಷದ ಸ್ಥಿರವಾಗಿರಲ್ಲ ಅಂತಾರೆ ಸರ್. ನೀವೇ ಹೇಳಬೇಕು, ನಾನು ಯಾಕೆ ಹೇಳಿ? ಇಲ್ಲ, ಅವರೇ ಹೇಳಬೇಕು. ನಾವು ಈ ಥರ ಇಲ್ಲಲ್ಲಪ್ಪ ನಾವು ಇದ್ದೋ ಅಂತ. ಈಗ ಹೆಗಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು, ಜಯಂತ್ ಪಟೇಲ್ ಅವರು ಎಷ್ಟು ದಿವಸ ಚೆನ್ನಾಗಿದ್ರು, ಸೊ ವೈ.ಕೆ. ರಾಮಯ್ಯನವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕ್ಕಾಗಿಲ್ಲ? ಇದನ್ನೆಲ್ಲ ಅವರೇ ಹೇಳ್ಬೇಕಲ್ಲ ದಣಿ, ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವ್ರು ಹೇಳಿದ್ರು ಅಂತ ಹೇಳ್ಬೋದು. ಅವರೇ ಹೇಳಿ ಇತಿಹಾಸವನ್ನು. ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಬಹಳ ಸೂಕ್ತವಾದಂಥ ಅಸೆಂಬ್ಲಿಗೂ ಬರಲಿಲ್ಲ. ಅಸೆಂಬ್ಲಿ ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ. ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ಬರಕ್ಕೆ ರೆಡಿ ಇದ್ರೆ ನಿಮ್ಮ ಮುಂದೆ ಇನ್ನೂ ಆಹ್ವಾನ ಕೊಡ್ತಾ ಇದ್ದೀನಿ. ಅವರು ಬರಕ್ಕೆ ರೆಡಿ ಇದ್ರೆ ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ. ಯಾರು ಒಬ್ರು ಚೆನ್ನಾಗಿರೋರು ಮೀಡಿಯಾದವ್ರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಅವರು ಯಾರಾದರೂ ಸರಿ ನೀನೇ ಮಾಡ್ಬೋದು. ತಪ್ಪೇನಿದೆ? ಕಾಮನ್ ಫ್ರೆಂಡ್ ನನಗೆ ನೀನು ನನಗೂ ಒಯ್ದಿಯಲ್ಲ, ಅವ್ರಿಗೂ ಒಯ್ದಿಯಲ್ಲ. ನೀವು ಒಂದು ನಿಧಿ ಮಾಡಿಸು, ಅವರು ಕೇಳು, ನನ್ನ ಕೇಳು, ಯಾವ್ದಾರು ಒಂದು ಟೈಮ್ ಫಿಕ್ಸ್ ಮಾಡು, ಎಲ್ಲರೂ ಸರಿ ನಾವು ಬರಕ್ಕೆ ರೆಡಿ ಇದ್ದೀವಿ. ಅವಾಗ ಅದಕ್ಕೆ ಒಂದು ಏನಾಗುತ್ತೆ, ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ, ನಾನು ಅಲ್ಲೆಲ್ಲೋ ಕಾರಣ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಹೊರದಲ್ಲ. ಚರ್ಚೆ ಆಗುತ್ತೆ. ಅವಾಗ ಅವ್ರೇನು ಹೇಳ್ತಾರೆ, ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈಗ ಇಂಟರ್ನೆಟ್ ನಂತರ ಎಷ್ಟು ಬೇಕಾದ್ರೂ ಹೇಳ್ಬೋದು. ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿದೆ, ನನ್ನ ಹತ್ರನೂ ಇದೆ. ನಾನು ಪೆನ್ನಲ್ಲಿ ಇಟ್ಕೊಂಡಿಲ್ಲ, ನಾನೆಲ್ಲ ನನ್ನ ತಲೆಯೊಳಗೆ ಇದೆ ಸರ್. ಅವಾಗ 20 ವರ್ಷದ ಇತಿಹಾಸನೂ ಇದೆ ನನಗೆ. ಬುಕ್ಕು ಬರೀಬಲ್ಲೆ, ಅಸೆಂಬ್ಲಿನೂ ಚರ್ಚೆ ಮಾಡಬಲ್ಲೆ, ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ. ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ. ಅದನ್ನೆಲ್ಲನೂ ಮೀರಿ ಅವರಿಗೆ ನನ್ನ ಚಲುವರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ನಾಲಿಗೆಯನ್ನು ಹೆಂಗೆ ಬೇಕಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ. ಸೊ ಚರ್ಚೆ ಎದುರುಗಡೆ ಬಂತು. ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ, ಅವರ ಆಸ್ತಿ ನಾನು ತಗೊಂಡಿಲ್ಲ. ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಅಪ್ಲಿಕೇಶನ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ರಾಜಕೀಯ ಅಷ್ಟೇ. ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ರು, ಯಾರ್ಯಾರು ಹೆಂಗೆ ನಡ್ಕೊತಿದ್ರು, ಯಾರ ಇತಿಹಾಸವನ್ನು ನಾವು ಬುಕ್ಕಲ್ಲಿ ಪ್ರಿಂಟ್ ಮಾಡಬೇಕು, ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ, ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಆ ಸಂದರ್ಭ ಬಂದಿಲ್ಲ. ನಿನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೀವಿ. ನಿಮ್ಮ TV18 ಅವರು ಮತ್ತು ಅವರು ಬಂದಿದ್ದರು. ಅವಾಗ ಹೇಳಿದೆ ಅವ್ರಿಗೆ ಕೇಳಿ, ಕುಮಾರಸ್ವಾಮಿ ಅವರಿಗೆ, ನಾನು ಇಲ್ಲಿ ಬಾಯಿಗೆ ಬಂದ ಕೆಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ.
ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ, ನನ್ನ ಕ್ಷೇತ್ರದ ಜನ ನನಗೊಂದಷ್ಟು ಗೌರವ ಕೊಟ್ಟು 2 ಸಲ ಸೋಲಿಸಿದ್ರು, 6 ಸಲ ಗೆಲ್ಲಿಸಿದ್ದಾರೆ. ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿದ್ದೀನಿ. ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ. ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ. ಅವ್ರಿಗೆ ಹೇಳಿ, ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು ಟಿ ವಿಯವರು, ನಾನು ನನ್ನ ಸ್ನೇಹಿತರ 5 ಜನನು ಕರ್ಕೊಂಬರ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿ ವಿಯವ್ರು ಹಾಕೊಳ್ಳಿ, ಚರ್ಚೆ ಆಗೋಣ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಏನೇನು ಹೇಳಿದ್ರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ. 1996ರಿಂದ 2016ವರೆಗೂ ನಾವು ಅವ್ರ ಜೊತೆ ಬಿಡಬೇಕಾದಾಗ ಅವ್ರು ಕಳಿಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗೆ ಕಳ್ಕೊಂಡು ಇವತ್ತಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ, ನಾನು ಕೊಡೋಣ. ಹೌದು, ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದಂತ ಹೇಳಿದ್ರು. ನಿಮ್ಮಲ್ಲಿ ಇದೆಯಲ್ಲ, ಇದೇನಪ್ಪ ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ. ಅವಾಗ ಕನ್ನಡ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕೊಡ್ತಾರೆ ಹಾಕಿದ್ರಂತೆ. 1 ದಿವಸ 2 ದಿವಸ 1 ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ. ಸೊ 20 ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ. ಅದರಿಂದ ನೋಡಿ, ನನಗೆ ಮಾತಾಡೋಕ್ಕೆ ಬರುತ್ತೆ, ಏನು ಬೇಕಾದ್ರೂ ನಾನು ಹೇಳಲಿಕ್ಕೆ ಅವಕಾಶ ಇದೆ. ಅವರ ಇತಿಹಾಸ ಎಲ್ಲ ಹೇಳಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ. ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗೆ ಇಷ್ಟ, ಖುಷಿ. ನನಗೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೀನಿ, 5% ಹೇಳಿದ್ದೀನಿ, ಇನ್ನೂ 95% ಹೇಳೋದಕ್ಕೆ ನಾನು ತಯಾರಿದ್ದೀನಿ. ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ಅವ್ರು ರೆಡಿ. 95% ಇದೆ, ಅದನ್ನ ಹೇಳೋದಕ್ಕೆ ನಾನು, ಪುಟ್ಟಣ್ಣ, ಬಾಲು, ಜಮೀನು, ಭೀಮನಾಯಕರು, ಅವ್ರನ್ನೂ ಕರ್ಕೊಂಡು ನಾನು ಒಂದು ದಿವಸ ಮಾಡಿ ಬರುತ್ತೆ. ರಾಜಕಾರಣವನ್ನು ಮೀರಿದಂತ ಸ್ನೇಹ ಇತ್ತು ಸರ್. ಸ್ನೇಹದಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.